ನಿನ್ನ ಜೀವಿತದಲ್ಲಿ ಯಾವ ಗುರುತುಗಳು ಕ್ರಿಸ್ತನಿಗೋಸ್ಕರ ಇದೆ? ಇವತ್ತು ನಿನ್ನ ಶರೀರದಲ್ಲಿ ಇವತ್ತು ಯಾವ ಗುರುತುಗಳು ಕ್ರಿಸ್ತನ ಮಹಿಮೆಗಾಗಿ ಇದೆ? ಹಾಲೆಲೂಯ. ಇವತ್ತು ನಿನ್ನ ಕೆಲಸಗಳಲ್ಲಿ ದೇವರಿಗಾಗಿರುವಂಥ ಗುರುತು ಏನಿದೆ? ನಿನ್ನ ಸಂಪಾದನೆಯಲ್ಲಿ ದೇವರಿಗೋಸ್ಕರ ಇರುವಂಥ ಗುರುತು ಏನಿದೆ? ಮಲಾಕಿ ಪ್ರವಾದನೆ ಪುಸ್ತಕದಲ್ಲಿ ನಾವು ದಶಮ ಭಾಗದ ಕೊಡುತರ ಕುರಿತಾಗಿ ನೋಡ್ತೇವೆ. ಅದು ಪ್ರತ್ಯೇಕಿಸಬೇಕಾಗಿರುವಂತಹ ಭಾಗ. ದಶಮ ಭಾಗ ಅದು ದೇವರದಾಗಿರುವಂಥ ಭಾಗ, ಅದು ಪ್ರತ್ಯೇಕಿಸಲ್ಪಡಬೇಕಾಗಿರೋ ಭಾಗ, ಅದು ಮೀಸಲಾಗಿಡಬೇಕಾಗಿರುವಂಥ ಭಾಗ. ಹಾಲೆಲೂಯ. ಹಾಗಂತ ಹೇಳಿಕೊಂಡು ದೇವರು ಕೊರತೆ ಉಳ್ಳವನಲ್ಲ, ದೇವರು ಬಡವನೂ ಅಲ್ಲ. ಹಾಲೆಲೂಯ. ನಿನ್ನ ದಶಮ ಭಾಗದಿಂದ ದೇವರು ಸಂತೃಪ್ತಗೊಂಡವನಾಗಿ ಆತನು ಖುಷಿ ಪಡುವಂಥ ದೇವರಲ್ಲ. ಹಾಲೆಲೂಯ. ಕೀರ್ತನೆಗಳಲ್ಲಿ ನಾವು ನೋಡ್ತೇವೆ, ಈಗೋ ನೀವು ಸಮರ್ಪಿಸುವಂಥ ಯಜ್ಞ ನೈವೇದ್ಯಗಳು ನನಗೆ ಬೇಡ. ನನಗೆ ಒಂದು ವೇಳೆ ಹಸಿವೆ ಆಗಿದ್ರೆ ನಿಮ್ಮ ಹತ್ರ ನಾನು ಕೇಳಬೇಕು. ಈಗೋ ಆಕಾಶವನ್ನುಂಟು ಮಾಡಿದವನು ನಾನೇ, ಭೂಮಿಯನ್ನುಂಟು ಮಾಡಿದವನು ನಾನೇ, ಸಮಸ್ತವನ್ನುಂಟು ಮಾಡಿದವನು ನಾನೇ ಆಗಿದ್ದೇನೆ. ಹಾಲೆಲೂಯ. ದೇವರಿಗೆ ನಾವು ಏನನ್ನು ಕೊಟ್ಟರೂ ಆತನಿಗೆ ಸಾಲದು. ಆ ಒಂದು ದಶಮ ಭಾಗ ಕಾಣಿಕೆಯೊಂದಿಗೆ ದೇವರನ್ನು ಆರಾಧಿಸುವಂತ ಸಂಸ್ಕಾರ ಇಟ್ಟದ್ದು. ಅದು ಒಬ್ಬ ಭಕ್ತನು ದೇವರಲ್ಲಿ ಎಷ್ಟಾಗಿ ಆತನು ನೆಲೆಯಾಗಿದ್ದಾನೆ, ದೇವರನ್ನು ಕೊಡುವಿಕೆಯಲ್ಲಿ ಎಷ್ಟಾಗಿ ಆತನು ಒದಗಿಸುತ್ತಾನೆ, ಅದೆಷ್ಟಾಗಿ ಆತನು ಬಿತ್ತುತ್ತಾನೆ, ಅಷ್ಟಾಗಿ ಅವನ ಜೀವಿತದಲ್ಲಿ ನಂಬಿಗಸ್ತಿಗೆ ಗುರುತಾಗಿ ಅದನ್ನು ಇಡುವುದಾದರೆ ಆತನು ಸಮೃದ್ಧಿಯಾದ ಗುರುತುಗಳಾಗಿ ಆತನು ಕೊರತೆ ಇಲ್ಲದವನಾಗಿ ಆನಂದಿಸುವಂತ ಸುಗ್ಗಿಯ ಜೀವಿತ ಅವನ ಜೀವಿತದಲ್ಲಿ ಆಗಲ್ಪಡುವಂತಾಗಲಿ. ಹಾಲೆಲೂಯ. ಅದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ದೇವರು ನಿನ್ನನ್ನು ಗುರುತಾಗಿ ಆತನು ಮಾಡುವನಾಗಿದ್ದಾನೆ. ಹಾಲೆಲೂಯ. ಚಿಂತೆ ಮಾಡಬೇಡ. ನಿನ್ನ ಬಿಸ್ನೆಸ್ನಲ್ಲಿ ಲಾಸ್ ಆಗ್ತಾ ಇದೆ, ಪ್ರಾರ್ಥನೆ ಮಾಡುವಷ್ಟು ಸಾರಿ, ನಾನು ಕಾಣಿಕೆ ಕೊಡುವಷ್ಟು ಸಾರಿ, ಈಗೋ ನನ್ನ ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಈಗೋ ನನ್ನ ಕೆಲಸದಲ್ಲಿ ನನಗೆ ಪ್ರಮೋಷನ್ಗಳು ಆಗ್ತಾ ಇಲ್ಲ, ನಾನು ಸಂಪಾದನೆಯನ್ನು ಹಿಡಿತಾ ಇದ್ದೇನೆ, ಅದರಲ್ಲಿ ಹೇಗೆ ನನಗೆ ಹೋಗ್ತಾ ಇದೆ ಗೊತ್ತು, ನನ್ನ ಜೀವಿತದಲ್ಲಿ ಸಂತೃಪ್ತಿಯೇ ಇಲ್ಲ. ನನ್ನ ಜೀವಿತದಲ್ಲಿ ಅದು ಏನೂ ಇಲ್ಲದ, ಗುರುತುಗೂ ಇಲ್ಲದಂತಹ ಬದುಕು ನನ್ನದಾಗಿದೆ. ಅದರ ದೇವರಿಗಾಗಿ, ದೇವರ ಮಹಿಮೆಗಾಗಿ ನಿನ್ನೊಂದು ಗುರುತಾಗಿ ನೀನು ನಿನ್ನ ಸಂಪಾದನೆಯಲ್ಲಿ, ನಿನ್ನ ಗುರುತಾಗಿ ನಿನ್ನ ಕೆಲಸದ ಎಲ್ಲ ವ್ಯಾಪಾರದಲ್ಲಿ, ನಿನ್ನ ಗುರುತಾಗಿ ನೀನು ಮಾಡುವಂಥ ಎಲ್ಲ ಸಂಗತಿಯಲ್ಲಿ ನಿನ್ನ ದೇವರಿಗಾಗಿ ಪ್ರತ್ಯೇಕಿಸಿ ಗುರುತಾಗಿ ಇಟ್ಟು ನಿನ್ನ ದೇವರನ್ನು ಹಿಂದೆ ನೀನು ಆರಾಧಿಸುವುದನ್ನು ಪ್ರಾರಂಭಿಸುವುದಾದರೆ ಮಹಿಮೆಯ ಆಶೀರ್ವಾದ ನಿನ್ನ ಮೇಲೆ ಅದು ಬರುತ್ತಾ ಇರುತ್ತೆ. ಹಾಲೆಲೂಯ.